ಫ್ರೆಂಡ್ಸ್, ಬಾಂಬೆ ಕರಾಚಿ ಹಲ್ವಾ ಮಾಡಕ್ಕೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಕಾರ್ನ್ಫ್ಲವರ್. ಇಲ್ಲಿ ನಾನು 1 ಬಟ್ಲಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೈತಿ. ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ತೊಗೋಬಹುದು. ಫ್ರೆಂಡ್ಸ್, ನೀವು ಸ್ಟಾರ್ಟಿಂಗ್ ಮಾಡ್ಲಿಕ್ಕತ್ತೀರಂದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ರಿ. ಆಮ್ಯಾಗ ಬೇಕಂದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಬೋದ್ರಿ. ನೋಡ್ರಿ, ಆಮ್ಯಾಗ ಅರ್ಧ ಬಟ್ಲಕ್ಕಿಂತ ಜಾಸ್ತಿ ಸಕ್ಕರೆ ತೊಗೊಂಡಿದ್ದೈತಿ. ನಿಮ್ಗೆ ಸಿಹಿ ಬೇಕಂದ್ರೆ ನೀವು ಜಾಸ್ತಿನೂ ಮಾಡ್ಬೋದ್ರಿ, ಕಮ್ಮಿ ಬೇಕಂದ್ರೆ ಸ್ವಲ್ಪ ಕಮ್ಮಿನೂ ತೊಗೋರಿ. ಆಮ್ಯಾಗ ಕಲ್ಲಂಗಡಿ ಬೀಜ ರೀ, ಅರ್ಧ ಬಟ್ಲಷ್ಟನ ಕಲ್ಲಂಗಡಿ ಬೀಜ ತೊಗೊಂಡಿದ್ದೈತಿ. ಆಮ್ಯಾಗ ಅರ್ಧ ಬಟ್ಲಷ್ಟನ ಗೋಡಂಬಿ ತೊಗೊಂಡಿದ್ದೈತಿ. ಗೋಡಂಬಿ ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ತುಗಡಿ ಮಾಡಿದ್ದೈತಿ. ಆಮ್ಯಾಗ ಬಾದಾಮ, ಇಲ್ಲಿ ನೋಡ್ರಿ ಬಾದಾಮ್ ಅಂತೂ ಅರ್ಧ ತಾಸು ನೆನೆಸಿ ಮ್ಯಾಗಿನ ಸಿಪ್ಪಿ ತೆಗೆದು ಇಲ್ಲಿ ನೋಡ್ರಿ ಹಿಂಗೆ ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಉದ್ದುದ್ದಗ ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಹಿಂಗೆ ಮಾಡೋದ್ರಿಂದ ಬಾಂಬೆ ಕರಾಚಿ ಹಲ್ವಾ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತ್ರಿ, ಹಂಗಂತೇಳಿ. ಆಮ್ಯಾಗ ಪಿಸ್ತಾ ರೀ, ಪಿಸ್ತಾನು ಅಷ್ಟೇ ಅರ್ಧ ತಾಸು ನೆನೆಸಿ ಮ್ಯಾಗಿನ ಸಿಪ್ಪಿ ತೆಗೆದು ಹಿಂಗೆ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೈತಿ ಸಣ್ಣಗ. ಆಮ್ಯಾಗ ಅರ್ಧ ಚಮಚ ಅಷ್ಟು ಏಲಕ್ಕಿ ಪುಡಿ. ಆಮ್ಯಾಗ 4 ಚಮಚ ಅಷ್ಟು ತುಪ್ಪ ತೊಗೊಂಡಿದ್ದೈತಿ. ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ತುಪ್ಪ ತೊಗೋಬೋದು. ನೀವು ತುಪ್ಪ ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಚಲೋ ಆಗ್ತೈತ್ರಿ ಬಾಂಬೆ ಕರಾಚಿ ಹಲ್ವಾ. ಆಮ್ಯಾಗ ಫುಡ್ ಕಲರ್, ಇಲ್ಲಿ ನಾನು ರೆಡ್ ಫುಡ್ ಕಲರ್ ತೊಗೊಂಡಿದ್ದೈತಿ. ಸ್ವಲ್ಪ ನೀರೊಳಗೆ ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿದ್ದೈತ್ರಿ ರೆಡ್ ಫುಡ್ ಕಲರ್. ನೀವು ಬೇಕಂದ್ರೆ ನೀವು ಆರೆಂಜ್ ಗ್ರೀನ್ನು ಯೂಸ್ ಮಾಡ್ಬೋದು. ನಾನು ಇಲ್ಲಿ ರೆಡ್ ಫುಡ್ ಕಲರ್ ಯೂಸ್ ಮಾಡ್ಲಿಕ್ಕತ್ತೀನಿ. ಫ್ರೆಂಡ್ಸ್, ಇದಿತ್ರಿ ಇಂಗ್ರೀಡಿಯೆಂಟ್ಸ್. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ್ರಿ. ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಮೊದ್ಲಿಗೆ ನಾವು ಕಾರ್ನ್ಫ್ಲವರ್ನ ನೋಡ್ರಿ ನೀರೊಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ ಒಂದು ಪಾತ್ರೆ ತೊಗೊಂಡಿದ್ದೈತಿ. ಇದು ಮಿಕ್ಸ್ ಮಾಡಾಕ್ರಿ, ಅಂದ್ರೆ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಾಕ. ನೋಡ್ರಿ ಕಾರ್ನ್ಫ್ಲವರ್ ಹಾಕಿದಿರಿ. ಇದ್ರೊಳಗೆ ಕಾರ್ನ್ಫ್ಲವರ್ ಹಾಕಿ ನೋಡ್ರಿ ನೀರು ಹಾಕೊಂಡು ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ, ಗಂಟು ಇಲ್ದಂಗೆ ಕಾರ್ನ್ಫ್ಲವರ್ ಮಿಕ್ಸ್ ಮಾಡ್ಬೇಕು. ಇಲ್ಲಿ ನೋಡ್ರಿ 1 ಗ್ಲಾಸ್ ಅಷ್ಟು ನೀರು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಲಿಕ್ಕತ್ತೀನಿ. ಕಾರ್ನ್ಫ್ಲವರ್ನ ಹಾಕಿದ ತಕ್ಷಣ ಕಾರ್ನ್ಫ್ಲವರ್ ಬಂದು ತಳ ಕುಂತು ಬಿಡ್ತೈತ್ರಿ. ನೋಡ್ರಿ ಹಿಂಗೆ ಗಟ್ಟಿಯಾಗಿ ಬಿಡ್ತೈತಿ. ನೀವು ಬೇಕಂದ್ರೆ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ನೀವು ಹಾಕ್ಕೋಬೋದ್ರಿ. ಗಟ್ಟಿ ಇರಬಾರ್ದ್ರಿ, ಸ್ವಲ್ಪ ತೆಳು ಇರ್ಬೇಕ್ರಿ ಕಾರ್ನ್ಫ್ಲವರ್ ನೀರು. ಫ್ರೆಂಡ್ಸ್, ಕಾರ್ನ್ಫ್ಲವರ್ ಅಂತೂ ರೆಡಿ ಐತ್ರಿ. ಇವಾಗ ಕರಾಚಿ ಹಲ್ವಾ ಹೆಂಗೆ ಮಾಡೋದಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ರೀ, ಬರ್ರಿ. ಮತ್ತೆ ಫ್ರೆಂಡ್ಸ್, ಮೊದ್ಲಿಗೆ ಗ್ಯಾಸ್ ಹಚ್ಚೋಣ್ರಿ. ಇವಾಗ ಒಂದು ಕಡಾಯಿ ಇಡೋಣ್ರಿ. ಫ್ರೆಂಡ್ಸ್, ಬಾಂಬೆ ಕರಾಚಿ ಹಲ್ವಾ ಮಾಡಕ್ಕೆ ನಾನಿಲ್ಲಿ ನಾನ್ ಸ್ಟಿಕ್ ಕಡಾಯಿ ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಮನೆಗೆ ಯಾವ ಕಡಾಯಿ ಇರ್ತೈತಲ್ರಿ ಅದ್ರೊಳಗೆ ನೀವು ಮಾಡ್ಬೋದ್ರಿ ಬಾಂಬೆ ಕರಾಚಿ ಹಲ್ವಾ. ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ ಸಕ್ರೆ ಹಾಕೋಣ. ನೋಡ್ರಿ ಸಕ್ರೆ ಹಾಕೋಣ. ಸಕ್ರೆ ಹಾಕಿ ಯಾವ ಕಪ್ ಒಳಗೆ ನಾವು ಸಕ್ರೆ ತೊಗೊಂಡಿದ್ದೈತಲ್ಲ 2 ಕಪ್ ನೀರು ಹಾಕೊಂಡ್ರಿ. ನೋಡ್ರಿ 1 2 ಕಪ್ ನೀರು ಹಾಕಿದ್ದೈತ್ರಿ. ಫಸ್ಟ್ ಸ್ಟಾರ್ಟಿಂಗ್ ಮಾಡೋರು ಗೊತ್ತಿರೋದಿಲ್ರಿ ಹೆಂಗೆ ಮಾಡೋದು ಅಂತೇಳಿ, ಹಂಗಂತೇಳಿ ತಿಳಿಸ್ಕೊಡ್ಲಿಕ್ಕತ್ತೀನಿ ನಿಮ್ಗೆ ಹೆಂಗೆ ಮಾಡೋದು ಅಂತೇಳಿ. ಸಕ್ರೆ ಹಾಕಿ ನೋಡ್ರಿ ಸಕ್ರೆ ಮತ್ತು ನೀರು ಮಿಕ್ಸ್ ಮಾಡೋಣ್ರಿ. ಫ್ರೆಂಡ್ಸ್, 1 ಎಲೆ ಪಾಕ ಬರೋಂಗೆ ನಾವು ಪಾಕ ಮಾಡ್ಕೊಳ್ಳೋಣ್ರಿ. ಫ್ರೆಂಡ್ಸ್, ಸಕ್ರೆ ಪಾಕ ಅಂತೂ ಕುದಿಯಾಕತ್ತೈತಿ. ಇಲ್ಲಿ ನೋಡ್ರಿ ಕರಾಚಿ ಹಲ್ವಾ ಮಾಡಕ್ಕೆ ಇದೇನು ನಮ್ಗೆ ಸಕ್ರೆ ಪಾಕ ಬೇಕಲ್ರಿ, ಅದು ಇವಾಗ ನೋಡ್ರಿ ಚಲೋ ಕುದಿಯಾಕತ್ತೈತಿ. ಇನ್ನ 1 ಎಲೆ ಪಾಕ ಅಂತೂ ಬಂದಿಲ್ಲ ರೀ. ಇನ್ನೊಂದು 2 ನಿಮಿಷ ಹಿಂಗ ಕುದಿಸ್ಕೊಡೋಣ. ಫ್ರೆಂಡ್ಸ್, ಸಕ್ರೆ ಪಾಕ ಅಂತೂ ರೆಡಿ ಐತ್ರಿ. ಇವಾಗ ಇದ್ರೊಳಗೆ ನಾವು ನೋಡ್ರಿ ಇದೇನು ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಕಾರ್ನ್ಫ್ಲವರ್ ಅದು ಹಾಕ್ಬಿಡೋಣ್ರಿ. ಚಲೋ 1 ಚಮಚ ತಗೊಂಡು ಮಿಕ್ಸ್ ಮಾಡ್ಕೊಂಡ ನೀವು ಆಮೇಲೆ ಹಾಕ್ರಿ. ನೋಡ್ರಿ ಹಿಂಗ ಮಿಕ್ಸ್ ಮಾಡ್ಕೊಂತ ಇರ್ರಿ, ಕೈ ಬಿಡ್ಲಾರ್ದಂಗ ಮಿಕ್ಸ್ ಮಾಡ್ಬೇಕ್ರಿ, ಇಲ್ಲಕಂದ್ರೆ ಗಂಟು ಆಗ್ಬಿಡ್ತೈತಿ. ನೋಡ್ರಿ ಹಿಂಗ ಮಿಕ್ಸ್ ಮಾಡ್ಕೊಂತ ಇರ್ಬೇಕ್ರಿ. ಫ್ರೆಂಡ್ಸ್, ನೀವು ಕಾರ್ನ್ಫ್ಲವರ್ ಹಾಕಿ ಹೈ ಫ್ಲೇಮ್ನಾಗ ಇಟ್ಟು ಮಿಕ್ಸ್ ಮಾಡಕ್ಕೆ ಹೋಗ್ಬೇಡ್ರಿ. ಮೀಡಿಯಮ್ ಇಲ್ಲಕಂದ್ರೆ ಲೋ ಫ್ಲೇಮ್ನಾಗ ಇಟ್ಟು ಹಿಂಗೆ ಮಿಕ್ಸ್ ಮಾಡ್ರಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಕರಾಚಿ ಹಲ್ವಾ ಅಂತೂ ಗಟ್ಟಿ ಆಗ್ಲಿಕ್ಕತ್ತೈತ್ರಿ. ಇಲ್ಲಿ ನೋಡ್ರಿ ಇವಾಗ ಇದ್ರೊಳಗೆ ಫುಡ್ ಕಲರ್ ಹಾಕೊಂಡ್ರಿ. ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ನಾ ಇಲ್ಲಿ ರೆಡ್ ಫುಡ್ ಕಲರ್ ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ಗೆ ಬೇಕಂದ್ರಲ್ಲ ಆರೆಂಜ್ ಇಲ್ಲಕಂದ್ರೆ ಗ್ರೀನ್ ಫುಡ್ ಕಲರ್ನು ಯೂಸ್ ಮಾಡ್ಬೋದು. ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ ಏಲಕ್ಕಿ ಪುಡಿ ಹಾಕೋಣ. ಏಲಕ್ಕಿ ಪುಡಿ ಹಾಕಿ ನೆಕ್ಸ್ಟ್ ಇದ್ರೊಳಗೆ ಇಲ್ಲಿ ನೋಡ್ರಿ ತುಪ್ಪ ಹಾಕೊಂಡ್ರಿ. ನೋಡ್ರಿ ತುಪ್ಪ ಹಾಕೋಣ. ತುಪ್ಪ ಹಾಕಿ ನೋಡ್ರಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ತುಪ್ಪ ಹಾಕಿದ ತಕ್ಷಣ ಇಲ್ಲಿ ನೋಡ್ರಿ ಕರಾಚಿ ಹಲ್ವಾ ಅಂತೂ
ಘಮ ಘಮ ಅಂತೇಳಿ ವಾಸನೆ ಬರ್ಲಾಕತ್ತೈತ್ರಿ, ತುಪ್ಪದ ವಾಸನೆ ಬರ್ಲಿಕತ್ತೈತ್ರಿ. ಫ್ರೆಂಡ್ಸ್ ನಿಮ್ಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ನೀವು ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದ್ರಿ. ನೀವು ಎಷ್ಟು ಜಾಸ್ತಿ ತುಪ್ಪ ಹಾಕ್ತಿರಲ್ರಿ ಕರಾಚಿ ಹಲ್ವಾ ಅಷ್ಟು ಚಲೋ ಆಗ್ತೈತ್ರಿ. ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ ಕಲ್ಲಂಗಡಿ ಬೀಜ ಹಾಕೋಣ. ಕಲ್ಲಂಗಡಿ ಬೀಜ ಹಾಕಿ ಮಿಕ್ಸ್ ಮಾಡೋಣ್ರಿ. ಆಮ್ಯಾಗ ಗೋಡಂಬಿ ಹಾಕೊಂಡ್ರಿ. ನೋಡ್ರಿ ಗೋಡಂಬಿ ಹಾಕೋಣ. ಗೋಡಂಬಿ ಹಾಕಿ ಮಿಕ್ಸ್ ಮಾಡೋಣ್ರಿ. ಫ್ರೆಂಡ್ಸ್ ನಿಮ್ಗೆ ಡ್ರೈ ಫ್ರೂಟ್ಸ್ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿನೂ ಹಾಕ್ಬೋದ್ರಿ. ಎಷ್ಟು ನೀವು ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕ್ತಿರಲ್ರಿ ಅಷ್ಟು ಚಲೋ ಆಗ್ತೈತ್ರಿ ಹಲ್ವಾ. ನೆಕ್ಸ್ಟ್ ಇದ್ರೊಳಗೆ ನೋಡ್ರಿ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಬಾದಾಮ್ ಹಾಕೋಣ. ಆಮ್ಯಾಗ ಪಿಸ್ತಾ ಹಾಕೊಂಡ್ರಿ. ಬಾದಾಮ್ ಮತ್ತು ಪಿಸ್ತಾ ಹಾಕಿ ನೋಡ್ರಿ ಮಿಕ್ಸ್ ಮಾಡ್ಕೊಳ್ಳೋಣ ಚಲೋ. ಫ್ರೆಂಡ್ಸ್ ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ ಇನ್ನೊಂದು ಚಮಚ ಅಷ್ಟು ನಾನು ತುಪ್ಪ ಹಾಕ್ಲಿಕತ್ತೀನಿ. ನಾವು ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀವಲ್ರಿ ಅಷ್ಟು ಚಲೋ ಆಗ್ತೈತ್ರಿ ಬಾಂಬೆ ಕರಾಚಿ ಹಲ್ವಾ. ತುಪ್ಪ ಹಾಕಿ ಚಲೋ ಮಿಕ್ಸ್ ಮಾಡ್ರಿ. ಫ್ರೆಂಡ್ಸ್ ಬಾಂಬೆ ಕರಾಚಿ ಹಲ್ವಾ ಅಂತೂ ರೆಡಿ ಐತ್ರಿ. ಇವಾಗ ಗ್ಯಾಸ್ ಬಂದ್ ಮಾಡೋಣ್ರಿ. ಗ್ಯಾಸ್ ಬಂದ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಮತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಮೊದ್ಲಿಗೆ ಒಂದು ಪ್ಲೇಟಿಗೆ ನೋಡ್ರಿ ತುಪ್ಪ ಹಚ್ಕೊಳ್ಳೋಣ್ರಿ. ನೋಡ್ರಿ ಒಂದು ಪ್ಲೇಟ್ ಒಳಗೆ ಹಿಂಗೆ ತುಪ್ಪ ಹಾಕಿ ಎಲ್ಲ ಬರಬ್ಬರಿ ಸ್ಪ್ರೆಡ್ ಮಾಡ್ಕೊಳ್ಳೋಣ್ರಿ. ಇಲ್ಲಿ ನೋಡ್ರಿ ಇದ್ರ ಮ್ಯಾಗ ಇಲ್ಲಿ ನೋಡ್ರಿ ಇದೇನು ಡ್ರೈ ಫ್ರೂಟ್ಸ್ ಐತಲ್ಲ ಕಟ್ ಮಾಡುವಾಗ ನಾನು ಸ್ವಲ್ಪ ಸ್ವಲ್ಪ ತೆಗ್ದಿಟ್ಟಿದ್ದೆ ರೀ. ಯಾಕಂದ್ರೆ ಲಾಸ್ಟಿಗೆ ಗಾರ್ನಿಶ್ ಬೇಕಂತೇಳಿ ನಾನು ಸ್ವಲ್ಪ ಸ್ವಲ್ಪ ತೆಗ್ದಿಟ್ಟಿದ್ದೆ ರೀ. ಅದು ಇವಾಗ ಹಾಕ್ಬಿಡೋಣ. ಪಿಸ್ತಾ ಹಾಕಿದೆ. ಆಮ್ಯಾಗ ಇಲ್ಲಿ ನೋಡ್ರಿ ಬಾದಾಮ್ ಹಾಕೋಣ. ಫ್ರೆಂಡ್ಸ್ ಇದಂತೂ ಆಪ್ಷನಲ್ ರೀ. ಹಿಂಗೆ ಹಾಕೋದ್ರಿಂದ ಹಲ್ವಾ ಭಾಳ ಅಂದ್ರೆ ಭಾಳ ಚಲೋ ಕಾಣಿಸ್ತೈತ್ರಿ. ಅಷ್ಟಿಗೆ ಗೋಡಂಬಿ ಹಾಕೊಂಡ್ರಿ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಹಲ್ವಾ ಅಂತೂ ಬಿಸಿ ಬಿಸಿ ಇದ್ದಾಗ ಪ್ಲೇಟ್ನಾಗ ಹಾಕ್ಬಿಡ್ಬೇಕ್ರಿ. ಇವಾಗ ಇದ್ರೊಳಗೆ ಹಾಕಿ ನಾವು ತಣ್ಣಗಾಗಕ್ಕೆ ಬಿಡೋಣ್ರಿ. ಬಿಸಿ ಇರುವಾಗನ ಹಾಕ್ಬಿಡ್ಬೇಕ್ರಿ ಹಲ್ವಾ ಅಂತೂ. ನೋಡ್ರಿ ಹಿಂಗೆ ಹಾಕ್ಬಿಡ್ಬೇಕು. ಹಾಕಿ ಇದು ಪ್ಲೇಟಿಗೆಲ್ಲ ಹಿಂಗೆ ಸ್ಪ್ರೆಡ್ ಮಾಡ್ಬೇಕ್ರಿ. ಬಿಸಿ ಇದ್ದಾಗ ಮಾಡ್ಬೇಕ್ರಿ, ತಣ್ಣಗಾದ್ಮೇಲೆ ಸೆಟ್ ಆಗೋದಿಲ್ರಿ. ಬಾಂಬೆ ಕರಾಚಿ ಹಲ್ವಾ ಮಾಡೋದಂತೂ ಭಾಳ ಅಂದ್ರೆ ಭಾಳ ಈಸಿ ರೀ. ನೀವು ಮನ್ಯಾಗ ಈಸಿಗಿಂತ ಈಸಿ ಮಾಡ್ಕೋಬೋದ್ರಿ. ಕಮ್ಮಿ ಖರ್ಚಿನಾಗ ಜಾಸ್ತಿ ಹಲ್ವಾನು ಮಾಡ್ಬೋದ್ರಿ ನೀವು. ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಹಲ್ವಾ ಅಂತೂ ಪ್ಲೇಟ್ನಾಗ ಹಾಕಿ ಸೆಟ್ ಮಾಡಿದ್ದೈತ್ರಿ. ಇದಂತೂ ತಣ್ಣಗಾಗೋ ತನ ನಾವು ವೇಟ್ ಮಾಡ್ಬೇಕು. ಯಾಕಂದ್ರೆ ಬಿಸಿ ಬಿಸಿ ಇದ್ದಾಗ ಕಟ್ ಮಾಡಕ್ ಆಗೋದಿಲ್ಲ ರೀ. ಹಂಗಂತೇಳಿ ಇದು ಪೂರ್ತಿ ತಣ್ಣಗಾದ್ಮ್ಯಾಗ ನಿಮ್ಗೆ ಯಾವ ಶೇಪ್ನಾಗ ಬೇಕಲ್ಲ ಆ ಶೇಪ್ನಾಗ ನೀವು ಕಟ್ ಮಾಡಿ ಸರ್ವ್ ಮಾಡ್ಬೋದ್ರಿ. ಬರ್ರಿ ಮತ್ತೆ ಇದನ್ನಂತೂ ಪೂರ್ತಿ ತಣ್ಣಗಾಗಕ್ ಬಿಡೋಣ, ಆಮ್ಯಾಗ ಕಟ್ ಮಾಡೋಣ್ರಿ. ಫ್ರೆಂಡ್ಸ್ ಹಲ್ವಾ ಅಂತೂ ತಣ್ಣಗಾಗೈತ್ರಿ. ಇವಾಗ ನೋಡ್ರಿ ಒಂದು ಚಾಕು ತಗೊಂಡ ನೋಡ್ರಿ ಮೊದ್ಲಿಗೆ ಸೈಡ್ದೆಲ್ಲ ಹಿಂಗೆ ತೆಗೀರಿ. ಸರಳ ಬಂದ್ಬಿಡ್ತೈತ್ರಿ. ಯಾಕಂದ್ರೆ ನಾವು ಪ್ಲೇಟಿಗೆ ತುಪ್ಪ ಹಚ್ಚಿದ್ದೈತಲ್ಲ ಹಂಗಂತ ಹೇಳಿ. ಇವಾಗ ಒಂದು ಪ್ಲೇಟ್ ತಗೊಂಡು ಮುಚ್ಚೋಣ್ರಿ. ಹಿಂಗೆ ಮುಚ್ಚಿ ಇದನ್ನ ಹಿಂಗೆ ತಿರ್ಗ್ಸೋಣ. ನೋಡ್ರಿ ಇವಾಗ ಪ್ಲೇಟ್ ತೆಗೆದು ನೋಡೋಣ್ರಿ. ವಾ ನೋಡ್ರಿ ಬಾಂಬೆ ಕರಾಚಿ ಹಲ್ವಾ ಅಂತೂ ಸೂಪರ್ ಆಗಿ ಬಂದೈತ್ರಿ. ಫ್ರೆಂಡ್ಸ್ ಇವಾಗ ನಿಮ್ಗೆ ಯಾವ ಶೇಪ್ನಾಗ ಬೇಕಲ್ರಿ ಆ ಶೇಪ್ನಾಗ ನೀವು ಕಟ್ ಮಾಡ್ಬೋದ್ರಿ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಹಲ್ವಾ ಅಂತೂ ಫುಲ್ ಸಾಫ್ಟ್ ಐತ್ರಿ. ಇಲ್ಲಿ ನೋಡ್ರಿ ನಾವು ಹೊರಗಡೆ ಸ್ವೀಟ್ ಶಾಪ್ನಾಗ ತಗೊಂತೀವಲ್ರಿ ಹಂಗ ಆಗ್ತೈತ್ರಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ. ಕಾಮೆಂಟ್ನಾಗಂತೂ ತಿಳಿಸೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ. ಬರ್ರಿ ಮತ್ತೆ ಇದು ಸರ್ವ್ ಮಾಡ್ಕೊಂಡ್ ಬಿಡೋಣ್ರಿ. ಅಂದ್ರೆ ಬಾಂಬೆ ಕರಾಚಿ ಹಲ್ವಾ ಅಂತೂ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ ಮತ್ತೆ. ಫ್ರೆಂಡ್ಸ್ ರೆಡಿ ಐತ್ರಿ ಬಾಂಬೆ ಕರಾಚಿ ಹಲ್ವಾ. ಈ ಬಾಂಬೆ ಕರಾಚಿ ಹಲ್ವಾ ಹೆಂಗ್ ಮಾಡ್ತಾರ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ. ಕಾಮೆಂಟ್ನಾಗಂತೂ ತಿಳಿಸೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ಹೆಂಗಾಗೈತಿ ಬಾಂಬೆ ಕರಾಚಿ ಹಲ್ವಾ ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.